ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BN ಲೈಫ್ ಸ್ಟೈಲ್ಗೆ ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಗೆ ರ್ಯಾಂಡಮ್ ಆಗಿ ಕೆಲವೊಂದು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಅದು ಏನು ಅಂತ ನೋಡ್ಕೊಂಬರೋಣ. ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸಿದ್ದೆ. ಇಲ್ಲಿ ಮೊದಲನೇ ಐಟಮ್ ಬಂದು ನಾನು ಇದು ತಳ್ಳೋ ಗಾಡಿ ಥರ ಇರುತ್ತಲ್ಲ, ಅದು ಟ್ರೇ. ಇದು ಆ್ಯಕ್ಚುಲಿ ಇದು ನಾನು ತುಂಬ ದಿವಸದಿಂದ ನಾನು ಕಾರ್ಟಲ್ಲಿ ಹಾಕಿ ಸೇವ್ ಮಾಡಿ ಇಟ್ಟಿದ್ದೆ ತೊಗೊಳ್ಬೇಕು ಅಂತ. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಒಂದೇನಪ್ಪ ಅಂದರೆ ಈ ವೀಲ್ಸ್ಗೆ ಏನು ಪೇಂಟ್ ಮಾಡಿದಾರಲ್ಲ ಅದು ಕರೆಕ್ಟಾಗಿ ಪೇಂಟ್ ಮಾಡಿಲ್ಲ. ನೋಡಿ ಇಲ್ಲಿ ಈ ಕಡೆ ಒಳಗಡೆ ಎಲ್ಲ ಸೈಡಲ್ಲಿ ನೋಡಿ, ಈ ಸೈಡ್ಸಲ್ಲೆಲ್ಲ ಸರಿಯಾಗಿ ಪೇಂಟ್ ಮಾಡಿಲ್ಲ ಅವರು. ಸುಮ್ಮನೆ ಹಾಗೆ ಇಟ್ಟೆ ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ವುಡ್ ಕ್ವಾಲಿಟಿನೂ ಅಷ್ಟೇ, ಹಾಗೆ ಈ ವೀಲ್ದೆಲ್ಲ ಏನು ಇದಿದೆ ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೆಕ್ಸ್ಟ್ ಐಟಮ್ ಬಂದು ನಾನು ಒಂದು ಇದನ್ನು ಆರ್ಡ್ರ್ ಮಾಡಿದ್ದೆ. ಹಸು ಮತ್ತು ಕರು ಇರೋ ಪುಟಾಣಿದೊಂದು ಐಡಲ್ ಆರ್ಡ್ರ್ ಮಾಡಿದ್ದೆ. ನಾನು ಅದನ್ನು ಆರ್ಡ್ರ್ ಮಾಡಬೇಕಾದ್ರೆ ತುಂಬ ದೊಡ್ಡದಾಗಿ ಬರುತ್ತೆ, ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಬಟ್ ಇದು ತುಂಬಾ ಚಿಕ್ಕದು ಬಂದ್ಬಿಡ್ತು. ಅದು ಅಷ್ಟೊಂದೇನು ನನಗೆ ಇಷ್ಟ ಆಗಿಲ್ಲ. ಬಟ್ ಓಕೆ, ಇದು ಓಕೆ ಅಂತ ಅನ್ನಿಸ್ತು. ಸೊ ನಾನು ಹಂಗೆ ಇಟ್ಕೊಂಡೆ, ರಿಟರ್ನ್ ಮಾಡಿಲ್ಲ. ಹಾಗೆ ಇಲ್ಲಿ ನೆಕ್ಸ್ಟ್ ಐಟಮ್ ಬಂದು ಇದೊಂದು ಮೊಬೈಲ್ ಹೋಲ್ಡರ್ ಅಂತ ಅದು ಹೇಳ್ಬೋದು, ಅಥವಾ ಮಲ್ಟಿಪಲ್ ಯೂಸ್ಗೆ ಯೂಸ್ ಮಾಡ್ಬೋದು. ಇದು ನಂಗೆ ಈ ಥರ ಇದೊಂದು ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿದಂಥ ಐಟಮು. ನಾನು ಹೇಗೆ ಬರುತ್ತೋ ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿ ಬಂತು. ಇದು ಹ್ಯಾಂಡ್ ಮೇಡ್, ಇದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕ್ಯೂಟಾಗಿದೆ. ಇದು ಮೊಬೈಲ್ಗೂ ಯೂಸ್ ಮಾಡ್ಬೋದು, ಅಥವಾ ಬೇರೆ ನಾವು ಮಲ್ಟಿಪರ್ಪಸಲ್ಲಿ ನಾವು ಇದನ್ನು ತುಂಬಾ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ A1 ಇತ್ತು, ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಕೂಡ. ಸೊ ಅದಕ್ಕೆ ಇದನ್ನು ಕೂಡ ನಾನು ರಿಟರ್ನ್ ಮಾಡಿಲ್ಲ. ಈ ಸತಿ ನಾನು ಆರ್ಡ್ರ್ ಮಾಡಿರೋ ಐಟಮಲ್ಲಿ ನಾನು ಯಾವ ಐಟಮ್ಸು ರಿಟರ್ನ್ ಮಾಡಿಲ್ಲ. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಬಂದು ಇನ್ನೊಂದು ಐಡಲ್ ಆರ್ಡ್ರ್ ಮಾಡಿದ್ದೆ. ಇದನ್ನು ಆನೆದು 2 ಪ್ಯಾಕ್ ಆಫ್ 2 ಬಂದಿದ್ದು ನನಗೆ ಇಲ್ಲಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಮಾತ್ರ A1 ಇತ್ತು, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ಇದು ನನ್ನ ಇದೇ ಸೈಜು ಅಂತ ಏನೋ ಅಂದ್ಕೊಂಡಿರಲಿಲ್ಲ. ಬಟ್ ಓಕೆ, ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಕೂಡ. ಏನೇ ಡೌಟ್ ಇದೆ ಆರಾಮಾಗಿ ತೊಗೊಳ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ತೊಗೊಳ್ಬೋದು, ತುಂಬಾ ಚೆನ್ನಾಗಿದೆ. ಇದರದ್ದೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದಾದ್ರೂ ಐಟಮ್ ಇಷ್ಟ ಆದರೆ ನೀವು ಅದೋಗಿ ತೊಗೊಳ್ಬೋದು. ಇದು ಯಾವುದೇ ಸ್ಪಾನ್ಸರ್ ಅಲ್ಲ ಅಥವಾ ಏನು ಇದಲ್ಲ, ಜಸ್ಟ್ ನಾನೇನು ಮನೆಗೆ ತರಿಸ್ಕೊಂಡಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಆ್ಯಂಟಿಕ್ ಪೀಸಲ್ಲಿರೋ ಐಟಮ್ಸ್ಗಳಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇದು ನಂಗೆ ಇಷ್ಟ ಆಗಿದೆ ಅಂತ ಆರ್ಡ್ರ್ ಮಾಡಿಕೊಂಡೆ. ಸೊ ಇವಾಗ ನೆಕ್ಸ್ಟ್ ಐಟಮ್ ಬಂದು ಇದು ಬಂದು ನಾನು ಕರ್ಟನ್ಸ್ಗೆ ಇದನ್ನು ಆರ್ಡ್ರ್ ಮಾಡಿದ್ದೆ. ಹುಕ್ ಥರ ಬರುತ್ತಲ್ಲ, ಅದು ಆರ್ಡ್ರ್ ಮಾಡಿದ್ದೆ. ನಾನು ಇದಕ್ಕಿಂತ ಮುಂಚೆನೂ ಒಂದು ಸತಿ ಪ್ಲಾಸ್ಟಿಕ್ದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಕೂಡ ಚೆನ್ನಾಗಿದೆ. ಬಟ್ ಅಷ್ಟೊಂದು ವರ್ತ್ ಅನಿಸಿಲ್ಲ ನನಗದು. ಬಟ್ ಓಕೆ, ಅದು ತುಂಬ ಕಮ್ಮಿ ಪ್ರೈಸಲ್ಲಿ 100 ರುಪೀಸಲ್ಲೇ ಸಿಕ್ಕಿತ್ತು. ಸೊ ಅದೇ ಥರ ಇದೂ ನೋಡಿದೆ. ಇದು ಸ್ಟೀಲಿಂದಿದು, ತುಂಬಾ ಚೆನ್ನಾಗಿದೆ. ಇದು ಕೂಡ ಈ ಮೇಲೆ ಈ ರೌಂಡ್ಗೆ ಏನಿದೆಯಲ್ಲ, ಇದು ಬಾಲ್ಸ್ ಥರ ಇದು ಮಾಡುತ್ತೆ, ರೊಟೇಟ್ ಆಗುತ್ತೆ. ಇದು ನಾವು ಸ್ಕ್ರೀನ್ದು ಪೈಪ್ ಏನಿರುತ್ತೆ ಅದಕ್ಕೆ ಹಾಕ್ಬಿಟ್ಟು ಹೇಳಿದ್ರೆ ಅದು ನೈಸಾಗೆ ಹೋಗಿ ನೈಸಾಗಿ ಬರುತ್ತೆ, ಆ ಥರ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಇದು ನೋಡಿ, ಈ ಥರ ಓಪನ್ ಮಾಡಿ ಹಾಕೋದು. ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ನನಗೊಂದು ತುಂಬಾ ಇಷ್ಟ ಆಯಿತು. ಇದು ಪ್ಯಾಕ್ ಆಫ್ 12 ಪೀಸಸ್ ಬಂದಿತ್ತು. ನಾನು ನಮ್ಮ ಕರ್ಟನ್ ಕೂಡ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಕೂಡ. ಇದು ಕ್ಲೀನಾಗಿ ಕರ್ಟನ್ ಹಾಕೋದು ಹೀಗೆಲ್ಲ ಮಾಡ್ಬೋದು. ಕೆಲವು ಕರ್ಟನ್ ಬಿಚ್ಚಿ ಹಾಕೋ ಥರ ಇರೋದಿಲ್ಲ, ನಮ್ಮದು ಬಿಚ್ಚಿ ಹಾಕೋ ಥರ ಇಲ್ಲ ಪೈಪು, ಅದು ಹಂಗೆ ಫಿಕ್ಸ್ ಆಗಿದೆ. ನಾವು ಅದಕ್ಕೆ ಈ ಥರ ಹುಕ್ಕನ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಬಂದು ನೆಕ್ಸ್ಟ್ ಐಟಮು. ಇದು ಬಂದು ಒಂದು ಫರ್ಟಿಲೈಸರು, ಗಿಡಗಳಿಗೆ ಹಾಕ್ತಾರಲ್ಲ ಆ ಥರ ಫರ್ಟಿಲೈಸರ್. ಇದು ನಾನು ತುಂಬ ದಿವಸ ತರಿಸ್ಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನನಗೆ ಅಷ್ಟು ಗೊತ್ತಾಗ್ತದೆ ಯಾವ್ದು ತರಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಪ್ರೊಲೈಟ್ ತರಿಸಿದ್ದೆ ನಾನು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕೋದಿದು. ಹಾಗೆ ಇಲ್ಲಿ ನಾನೊಂದು ರೋಲ್ ತರಿಸಿದ್ದೆ, ಸ್ಟಿಕ್ಕರು. ಅದು ಈ ಥರ ಚಿಕ್ಕದು ಇದರಲ್ಲಿ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ಕೃಷ್ಣ ಇರೋ ಥರದ್ದು ವಾಲ್ ಸ್ಟಿಕ್ಕರ್. ಇದು ತೊಗೊಂಡು ಅಂಟಿಸೋದಷ್ಟೇ, ಡಿಸೈನ್ ಮಾಡ್ಕೊಳ್ಳೋದು. ಬಟ್ ನಾನು ಇದು ತುಂಬ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ತುಂಬಾ ಚಿಕ್ಕದು ಬಂದ್ಬಿಡ್ತು. ಬಟ್ ಓಕೆ, ಇದು ತುಂಬಾ ಡಿಸೈನ್ ಬಗ್ಗೆ ಏನೂ ಹೇಳೋಂಗಿಲ್ಲ. ಬಟ್ ತುಂಬ ಸ್ವಲ್ಪ ಚಿಕ್ಕದು ಬಂದಿದೆ ಅಂದ್ಬಿಟ್ರೆ ಇನ್ನೇನಿಲ್ಲ.
ಹಾಗೆ ಇದು ಬಂದು ವಾಲ್ಪೇಪರು. ಇದನ್ನ ಆಲ್ರೆಡಿ ಒಂದು ಸತಿ ನಾನು ತರಿಸಿದ್ದೆ, ಬಟ್ ನಂಗೆ ಅದು ಸಾಕಾಗಿರಲಿಲ್ಲ ನನಗೆ. ಅದಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂದ್ಬಿಟ್ಟು ಮತ್ತೆ ಆರ್ಡ್ರ್ ಮಾಡಿದ್ದೆ. ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ಬೈ 3 get 1 ಫ್ರೀ ಅಂತ ಇತ್ತು, ಬಟ್ ನನಗೆ ಅದು ಬಂದಿದೆ 3 ಪೀಸಸ್ ಅಷ್ಟೇ ಆಗಿತ್ತು. ಬಟ್ ಈ ಸತಿ 4 ಪೀಸಸ್ ಕರೆಕ್ಟಾಗಿ ಬಂದಿದೆ. ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಚೆನ್ನಾಗಿದೆ. ಹಾಗೆಯೇ ಇದೊಂದು ಬಂದು ಇದು ಗಣೇಶಂದು ಇದು ಫೋಟೋ ಚೆನ್ನಾಗಿದೆ. ಇದು ಡಿಸೈನಲ್ಲಿ ಇದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅಂತ ಇದನ್ನು ನಾನು ತೊಗೊಂಡೆ. ಇದು ಹಿಂದ್ಗಡೆ ಸ್ಟಿಕ್ಕರ್ಸ್ ಇದೆ, ಹಿಂಗೆ ವಾಲ್ಗೆ ಅಂಟಿಸೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಡಿಸೈನ್ ಕೂಡ ಹಾಗೆ ಇದು ನನಗೆ ಜಸ್ಟ್ 99 ರುಪೀಸಲ್ಲಿ ಅಷ್ಟೇ ಸಿಕ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಇನ್ನೊಂದು ಬಂದು ಇದು 7 ಕುದುರೆ ಇರೋದು ಬರುತ್ತಲ್ಲ, ಇದನ್ನು ಹಾಕಿದ್ರೆ ಮನೇಲಿ ಇಟ್ಟರೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ತುಂಬ ತಗೋಬರಬೇಕು ಅಂದ್ಕೊಂಡೆ, ತರಿಸ್ಕೊಂಡೆ. ಬಟ್ ನಾನೇನು ಅಂದ್ಕೊಂಡೆ ಅದು ಸ್ಟಿಕ್ಕರ್ ಥರ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಫ್ರೇಮ್ ಸಮೇತ ಬಂದಿದೆ. ಹಾಗೆ ಇದು ಬಂದು ನೆಕ್ಸ್ಟ್ ಐಟಮ್ ಬಂದು ಇದು ವಾಷಿಂಗ್ ಮಿಷಿನ್ಗೆ ಹಾಕುವಂಥ ವಾಷಿಂಗ್ ಕವರ್. ಇದು ಅದನ್ನು ಕೂಡ ತರಿಸ್ಕೊಂಡೆ. ಯಾಕೆಂದರೆ ಅವಾಗವಾಗ ಗಲೀಜಾಗ್ತಾ ಇರುತ್ತೆ, ಒಂದ್ಸತಿ ಒರ್ಸೋಕ್ಕಾಗಲ್ಲ. ಅದಕ್ಕೆ ಅಂದ್ಬಿಟ್ಟು ಇದು ಒಂಥರ ಚೆನ್ನಾಗಿತ್ತು ಡಿಸೈನು. ನಾನು ಇದೇ ಥರ ಡಿಸೈನಲ್ಲಿ ಒಂದು ಫ್ರಿಜ್ಗೂ ಕೂಡ ಕವರ್ ತರಿಸಿದ್ದೆ. ಅದಕ್ಕೆ ಇದೇ ಡಿಸೈನ್ ನಾನು ತರಿಸ್ಕೊಂಡೆ, ಮ್ಯಾಚಿಂಗ್ ಆಗುತ್ತೆ ಅಂತ. ಇದು ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಅಷ್ಟೊಂದು ಬಾಳಿಕೆ ಬರೋಲ್ಲ. ಇದು ಜಿಪ್ ಏನಿದೆ ಅಷ್ಟೊಂದು ಬಾಳಿಕೆ ಬರೋಲ್ಲ. ಇದು ನಾಳೆ ಯೂಸ್ ಮಾಡ್ತಾ ಇರೋದಂದರೆ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಐಟಮ್ ಉಂಟು, ನಾನು ಇದು ಆಲ್ರೆಡಿ ಓಪನ್ ಮಾಡಿದ್ದೆ. ಸೊ ಇದು ಬಂದು ಬಾಗಿಲು ಹಾಕುವಂಥ ತೋರಣ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಒಂಥರ ಪಾಸಿಟಿವ್ ಆಗಿದೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಪಾಸಿಟಿವ್ ಫೀಲಿಂಗ್ ಬರುತ್ತೆ ಇದು ನೋಡಿದಾಗ. ನಾನು ಇದನ್ನು ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದೀನಿ ಆಲ್ರೆಡಿ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಒಂಥರ ಗ್ರೀನ್ ಆ್ಯಂಡ್ ಯೆಲ್ಲೋ, ರೆಡ್ಡು ಇದೆಲ್ಲ ಮಿಕ್ಸ್ ಆಗಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಧ್ಯದಲ್ಲಿ ಗಣೇಶ ಕೂಡ ಇದೆ. ಇದನ್ನು ವಾಷಬಲ್ ಕೂಡ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಕೋಬೋದು ಅಷ್ಟೇ. ನಾರ್ಮಲ್ ಇದಕ್ಕೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ಅದು ಕೂಡ. ಇವಾಗಿಲ್ಲಿ ಇದು ನೆಕ್ಸ್ಟ್ ಐಟಮ್ ಬಂದು ಇದು ಬಂದು ನಾನು ಫ್ರಿಜ್ಜಲ್ಲಿ ಸ್ಟೋರೇಜ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಬಾಕ್ಸ್ ಥರ ತರಿಸ್ಕೊಂಡಿದ್ದೆ. ಇದನ್ನೆಲ್ಲ ಆಲ್ಮೋಸ್ಟ್ ತುಂಬ ಜನ ತರಿಸ್ಕೊಳ್ತಾ ಇದ್ರು. ಸರಿ ನಾನು ತರಿಸ್ಕೊಂಡು ನೋಡೋಣ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತರಿಸ್ದೆ. ಬಟ್ ಇದೇ ನನಗೆ ಅಷ್ಟು ಅನಿಸ್ಲಿಲ್ಲ. ಬಟ್ ಇದೇನಂದರೆ ಇಮ್ಮಿಡಿಯೇಟಾಗಿ ಏನೋ ಬೇಕು ತೊಗೊಂಡು ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಯೂಸ್ ಮಾಡೋರಿಗೆ ಯೂಸ್ ಆಗುತ್ತೆ. ತುಂಬ ಐಟಮ್ ಇಡೋದಕ್ಕೆಲ್ಲ ಏನು ಯೂಸ್ ಆಗೋಲ್ಲ. ಸ್ವಲ್ಪ ಇರೋರಿಗೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಳ್ಳಿ ಇಕ್ಕೊಳ್ಳೋರಿಗೆ, ಪುದೀನ, ಕರಿಬೇವು, ಶುಂಠಿ ಎಲ್ಲ ವಾಶ್ ಮಾಡಿ ಚಿಕ್ಕದಾಗಿ ಸ್ವಲ್ಪ ಏನು ಯೂಸ್ ಮಾಡ್ತಾರೆ ಅಂಥವ್ರಿಗೆ ಸರಿ ಹೋಗುತ್ತೆ. ಹಾಗೆ ನಾನು ಒಂದು ಬೆಡ್ ಥರ ಒಂದು ಐಟಮ್ ನೋಡಿದ್ದೆ. ಇದು ಬೆಡ್ ಅಂತ ನಾನು ಅಂದ್ಕೊಂಡಿರಲಿಲ್ಲ, ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಂಡೆ. ನಾನು ಸೋಫಾ ಮೇಲೆ ಹಾಕೋದಕ್ಕೆ ಬೇಕು ಅಂತ ತರಿಸಿದ್ದು. ಬಟ್ ಇದು ನೋಡ್ರೆ 5 ಫೀಟ್ ಇದೆ. ಇದು 5.6 ಏನೋ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ಇದು ಒಳ್ಳೆಯ ಒಬ್ಬರು ಕೆಳಗಡೆ ಹಾಸ್ಕೊಂಡು ಒಬ್ಬರು ಅಡಲ್ಟ್ಸ್ ಏನಿರ್ತಾರೆ ದೊಡ್ಡವರು, ಅವ್ರು ಹಾಸ್ಕೊಂಡು ಮಲ್ಕೋಬೋದು, ಅಷ್ಟು ದೊಡ್ಡದು ಇದೆ. ಇದು ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತಲೇ ಅಂದ್ಕೊಂಡಿಲ್ಲ. ಸ್ವಲ್ಪ ಸಾಫ್ಟಾಗೂ ಇದೆ, ಚೆನ್ನಾಗೂ ಇದೆ. ಈ ಮಕ್ಕಳೆಲ್ಲ ಟಿ ವಿ ನೋಡ್ಬೇಕಾದ್ರೆ ಕೆಳಗಡೆ ಕುತ್ಕೊತಾರಲ್ಲ, ಅಂಥ ಟೈಮಲ್ಲಿ ಇದನ್ನ ಹಾಸ್ಬಿಟ್ಟು ಕೂಡ ಮಲಗಿಸ್ಬಿಟ್ರೆ ಆರಾಮಾಗಿ ಮಕ್ಕಳು ಮಲ್ಕೊಂಡಿರ್ತಾರೆ ಇದ್ರ ಮೇಲೆ. ಆ ಥರ ಇದೆ. ಇದು ಚೆನ್ನಾಗಿದೆ ಕೂಡ, ನನಗೆ ಇಷ್ಟ ಆಯಿತು, ತುಂಬ ಕಮ್ಮಿ ಪ್ರೈಸಲ್ಲಿ. ಹಾಗೆ ಇದು ಬಂದು ನೆಕ್ಸ್ಟ್ ಐಟಮು, ಇದು ಬಂದು ಪಿಲ್ಲೋ ಆರ್ಡ್ರ್ ಮಾಡಿದ್ದೆ ಮೀಶೋದ್ರೇ. ನಾನು ಆಲ್ರೆಡಿ ಒಂದು ಸತಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ, ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು. ಬಟ್ ನಂಗೆ ಅದೇನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಅದೊಂಥರ ಕ್ವಾಲಿಟಿನೇ ಚೆನ್ನಾಗಿರಲಿಲ್ಲ, ತುಂಬ ಒಂಥರ ಇತ್ತು, ಸ್ಮೆಲ್ ಕೂಡ ಇತ್ತು. ಬಟ್ ಇದು ಕೂಡ ಹೇಗೆ ಬರುತ್ತೋ ಅಂತ ಅಂದ್ಕೊಂಡೆ. ಹಂಗೂ ನಾನು ರಿವ್ಯೂ ಎಲ್ಲ ನೋಡಿದ್ದೆ ಕೂಡ, ಬಟ್ ಅವ್ರಿಗೆಲ್ಲ ಚೆನ್ನಾಗಿ ಬಂದಿತ್ತು. ಮೀಶೋದಲ್ಲಿ ನಿಮ್ಗೆ ಗೊತ್ತಲ್ವಾ, ಸಮ್ಟೈಮ್ಸ್ ಎಲ್ರಿಗೂ ಚೆನ್ನಾಗಿ ಬರೋಲ್ಲ. ಸಮ್ಟೈಮ್ಸ್ ಕೆಲವರಿಗೆ ಹಾಳಾಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಇನ್ನೆಂಗೋ ಒಬ್ಬೊಬ್ರಿಗೆ ಒಂದೊಂದು ಥರ ಬಂದುಬಿಡುತ್ತೆ. ಸೊ ನಾನು ಹಾಗೆ ಅಂದ್ಕೊಂಡು ಡೌಟಲ್ಲೇ ಬುಕ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂದುಬಿಡ್ತು, ತುಂಬಾ ಇಷ್ಟ ಆಯಿತು ಕೂಡ. ನಾನು ಇದೆಲ್ಲದು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಯೂಸ್ ಮಾಡ್ತಾ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ನ ಲಿಂಕ್ಸ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.